ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ ಮ್ಯಾನ್ ಕನ್ನಡ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಷಯದ ಬಗ್ಗೆ ನೋಡೋಣ. ಇವತ್ತಿನ ವಿಷಯ ಬಂದು RCBಯ 2026ರ ಸ್ಕ್ವಾಡ್ ಹೇಗಿದೆ ಹಾಗೂ ಅದರ ಪ್ಲೇಯಿಂಗ್ 11 ಹೇಗಿರ್ಬಹುದು ಅನ್ನೋದ್ರ ಬಗ್ಗೆ ಇರ್ತದೆ. WPLನ 2026ನೇ ಆಕ್ಷನ್ ಇವಾಗಲೇ ಮುಗಿದಿದೆ, ನಿಮಗೆಲ್ಲ ಗೊತ್ತಿರುತ್ತೆ. RCB ಅವರು ಯಾವ್ಯಾವ ಪ್ಲೇಯರ್ನ ತೆಗೆದುಕೊಂಡು ಬೈ ಮಾಡ್ಕೊಂಡಿದ್ದಾರೆ ಅನ್ನೋದು. ಸೊ ಯಾರನ್ನೆಲ್ಲ ಬೈ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಿಟೆನ್ಷನ್ನಲ್ಲಿ 4 ಜನರನ್ನು ಮಾಡ್ಕೊಂಡಿರ್ತಾರೆ. ಒಂದನೇದಾಗಿ ಸ್ಮೃತಿ ಮಂಧಾನ, ರಿಚಾ ಘೋಷ್, ಎಲಿಸ್ ಪೆರಿ ಹಾಗೂ ನಮ್ಮ ಕನ್ನಡದ ಹುಡುಗಿ ಶ್ರೇಯಾಂಕಾ ಪಾಟೀಲ್, ಈ 4 ಜನರನ್ನು ರಿಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅದಾಗಿ ಲೆನ್ಸಿ ಸ್ಮಿತ್ 30 ಲಕ್ಷಕ್ಕೆ ತೆಗೆದುಕೊಂಡಿದ್ರು. ಹಾಗೆಯೇ ಲಾರೆನ್ ಬೆಲ್ 90 ಲಕ್ಷ, ನಡೀಮ್ ಡಿ ಕ್ಲಾರ್ಕ್ ಸೌತ್ ಆಫ್ರಿಕಾದ ಆಲ್ರೌಂಡರ್, ಇವರನ್ನು ಕೂಡ ತೆಗೆದುಕೊಳ್ತಾರೆ. ಅದು ಬಿಟ್ಟರೆ ಗ್ರೇಸ್ ಹ್ಯಾರಿಸ್, ಜಾರ್ಜಿಯಾ ಅವಾಲ್, ಇವರು ಆಸ್ಟ್ರೇಲಿಯಾದವರು. ಹಾಗೆ ಇಂಡಿಯಾದ ಪ್ಲೇಯರ್ ಆಗಿ ಬೈ ಮಾಡ್ಕೊಂಡಿರೋದು ರಾಧಾ ಯಾದವ್. ಹಾಗೇನೆ ನಮ್ಮ ಸ್ವಿಂಗಿಂಗ್ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು ಅರುಂಧತಿ ರೆಡ್ಡಿ, ಇಂಡಿಯಾದ ಒಂದು ವೆರಿ ಗುಡ್ ಬೌಲರ್ ಅಂತಾನೆ ಹೇಳ್ಬೋದು. ಅದು ಬಿಟ್ಟರೆ ನಮ್ಮ ಇಂಡಿಯಾದ ಆಲ್ರೌಂಡರ್, ಬೆಸ್ಟ್ ಆಲ್ರೌಂಡರ್ ಅಂತಾನೆ, ಫಾಸ್ಟ್ ಬಾಲ್ ಆಲ್ರೌಂಡರ್ ಅಂತಾನೆ ಹೇಳ್ಬೋದು, ಪ್ರೀತಿ ವಸ್ತ್ರಾಕರ್ ಅವರು. ಅದು ಬಿಟ್ಟರೆ ಪ್ರೇಮ ರಾವತ್ ಲೆಗ್ ಸ್ಪಿನ್ನರ್. ಮತ್ತೊಬ್ಬ ಕನ್ನಡದ ಹುಡುಗಿ ಪ್ರತ್ಯುಷಾ ಕುಮಾರಿ, ಇವರನ್ನು ಕೂಡ ನಮ್ಮ RCB ಅವರು ಬೈ ಮಾಡ್ತಾರೆ. ಅದು ಬಿಟ್ಟರೆ ಗೌತಮಿ ನಾಯಕ್ ಅವರನ್ನು ತೆಗೆದುಕೊಳ್ತಾರೆ 10 ಲಕ್ಷಕ್ಕೆ. ಹೇಮಲತಾ ಅವರನ್ನು RCB ಅವರು ಬೈ ಮಾಡ್ಕೊಳ್ತಾರೆ. ಇಷ್ಟು ಜನರನ್ನು ನಮ್ಮ RCB ಅವರು ಏನಿದ್ದಾರೆ ಆಕ್ಷನ್ನಲ್ಲಿ ತೆಗೆದುಕೊಳ್ತಾರೆ. ಇದರಲ್ಲಿ ಅತಿ ಹೆಚ್ಚು ಅಂದರೆ ಲಾರೆನ್ ಬೆಲ್ ಇರ್ಬೋದು 90 ಲಕ್ಷ. ಅಂಥದ್ದೇನು ಒಬ್ಬ ಪ್ಲೇಯರ್ ಹಿಂದೆ ಹೋಗಿ ಅತಿ ದುಡ್ಡನ್ನು ಖರ್ಚು ಮಾಡಲಿಲ್ಲ. ಒಂದು ಒಳ್ಳೆ ರೀತಿಯಲ್ಲಿ ಆಕ್ಷನ್ ನಡೀತದೆ ಈ ಸಲದ್ದು. ಅದರಲ್ಲೂ ಹೇಳಬೇಕಂದ್ರೆ ನಮ್ಮ ಇಂಡಿಯನ್ಸ್ ಫಾಸ್ಟ್ ಬೌಲಿಂಗ್ ಅಟ್ಯಾಕ್ ಇರ್ಬೋದು ಅಥವಾ ಬೌಲಿಂಗ್ ಅಟ್ಯಾಕ್ ಇರ್ಬೋದು ಸಾಲಿಡ್ ಆಗಿರ್ತದೆ ಬೇರೆ ಟೀಮ್ಗಳಿಗೆ ಹೋಲಿಸಿದ್ರೆ. ಯಾಕಂದರೆ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆಗಿ ರಾಧಾ ಯಾದವ್, ರೈಟ್ ಆರ್ಮ್ ಸ್ಪಿನ್ನರ್ ಆಗಿ ನಮ್ಮ ಶ್ರೇಯಾಂಕಾ ಪಾಟೀಲ್ ಅವರು ಇರ್ತಾರೆ. ಇವಾಗಲೇ ಗೊತ್ತಿರುವ ಹಾಗೆ ಅವರು ಪರ್ಪಲ್ ಕ್ಯಾಪ್ ಕೂಡ ಪಡೆದಿದ್ದಾರೆ. ಅದು ಬಿಟ್ಟರೆ ನಮ್ಮ ಪ್ರೀತಿ ವಸ್ತ್ರಾಕರ್ ಫಾಸ್ಟ್ ಬೌಲರ್ ಆಲ್ರೌಂಡರ್ ಆಗಿರ್ತಾರೆ. ಹಾಗೆಯೇ ಅರುಂಧತಿ ರೆಡ್ಡಿ ಸ್ವಿಂಗಿಂಗ್ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಇವಾಗಲೇ ನೀವು ನೋಡಿರ್ತೀರ ವರ್ಲ್ಡ್ ಕಪ್ನಲ್ಲಿ ಯಾವ ರೀತಿ ಪ್ರದರ್ಶನ ಆಗಿತ್ತು ಅವ್ರದ್ದು ಅನ್ನೋದು. ಇವರಿಷ್ಟು 4 ಜನ ಇಂಡಿಯಾದ ಮೇನ್ ಬೌಲರ್ಸ್ಗಳನ್ನು ಪಡೆದುಕೊಳ್ಳೋದು ಏನೋ ಉಂಟು. ಇಡೀ ಟೂರ್ನಮೆಂಟ್ನಲ್ಲಿ ನಮ್ಮ ತಂಡ ಮೇಲುಗೈ ಸಾಧಿಸುವಲ್ಲಿ ಈ ಒಂದು ರೀಸನ್ ತುಂಬಾ ಮಹತ್ವದಾಗಿರ್ತದೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ಲೆಗ್ ಸ್ಪಿನ್ ವಿಭಾಗದಲ್ಲಿ ಲೆನ್ಸಿ ಸ್ಮಿತ್ ಹಾಗೂ ಪ್ರೇಮ ರಾವತ್ ಇರ್ತಾರೆ. ಸೊ ಇವರಿಬ್ಬರಲ್ಲಿ ಯಾರನ್ನು ಆಡಿಸ್ತಾರೆ ಅಂತ ಕಾದು ನೋಡಬೇಕು. ಇಲ್ಲ ರೈಟ್ ಆರ್ಮ್ ಸ್ಪಿನ್ನರ್ಗಳೇ ಆಗಿ ಹೋಗ್ಬೋದಾ ಅನ್ನೋದು ಕೂಡ ಒಂದು ಕುತೂಹಲಕಾರಿ ವಿಷಯವಾಗಿರ್ತದೆ. ಅದು ಬಿಟ್ಟರೆ ಫಾಸ್ಟ್ ಬೌಲರ್ಸ್ನಲ್ಲಿ ನಮ್ಮ ಲಾರೆನ್ ಬೆಲ್ ಅವರು ಇಂಗ್ಲೆಂಡ್ನವರಾಗಿರ್ತಾರೆ. ಇಂಗ್ಲೆಂಡಿನಿಂದ ಪ್ರತಿನಿಧಿಸುವ ಒಂದು ಇಂಟರ್ನ್ಯಾಷನಲ್ ಪ್ಲೇಯರ್ ಅನ್ನು ಪಡೆದುಕೊಳ್ಳುತ್ತಾರೆ ನಮ್ಮ RCB ಅವರು. ಇನ್ನು ಬೆಸ್ಟ್ ಆಲ್ರೌಂಡರ್ಗೆ ಹೋಗುವುದಾದರೆ ಯಂಗ್ ಎನರ್ಜೆಟಿಕ್ ಆದಂತಹ ಜಾರ್ಜಿಯಾ ಅವಾಲ್ ಏನಿದ್ದಾರೆ ಆಲ್ರೌಂಡರ್, ಒಂದು ಸ್ಪಿನ್ನಿಂಗ್ ಆಲ್ರೌಂಡರ್. ಹಾಗೆಯೇ ಗ್ರೇಸ್ ಹ್ಯಾರಿಸ್ ಎಕ್ಸ್ಪೀರಿಯನ್ಸ್ ಒಂದು ಪ್ಲೇಯರ್ಗೆ ಮಣೆ ಹಾಕಿರ್ತಾರೆ ನಮ್ಮ RCB ಅವರು. ಅದು ಬಿಟ್ಟು ನಿಮಗೆಲ್ಲ ಗೊತ್ತೇ ಇದೆ ರಿಚಾ ಘೋಷ್ ಬೆಸ್ಟ್ ವಿಕೆಟ್ ಕೀಪರ್ ಫಿನಿಷರ್ ಅಂತಲೇ ಹೇಳ್ಬೋದು. ಎಲಿಸ್ ಪೆರಿ ಆಲ್ರೌಂಡರ್, ಎಲಿಸ್ ಪೆರಿ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಗೊತ್ತಿದೆ ಅವರು ಇವಾಗ ಅಷ್ಟೇನು ಬೌಲಿಂಗ್ನಲ್ಲಿ ಪ್ರದರ್ಶನ ಕೊಡ್ತಾ ಇಲ್ಲ, ಬ್ಯಾಟಿಂಗ್ನಲ್ಲಿ ಸಾಲಿಡ್ ಆಗಿ ಆಡ್ತಾ ಇದ್ದಾರೆ. ಸಮಯ ಬಂದಾಗ ಅವರು ಖಂಡಿತವಾಗಿ ಓವರ್ ಹಾಕುವಲ್ಲಿ ಯಶಸ್ವಿ ಆಗ್ತಾರೆ. ಅದು ಬಿಟ್ಟು ನಮ್ಮ ಮಂದನ ಕ್ಯಾಪ್ಟನ್ ಆಗಿರ್ತಾರೆ, ಅವರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಹೀಗಾಗಿ ನಮ್ಮ ಟೀಮ್ ನೋಡೋದಾದ್ರೆ ಸಾಲಿಡ್ ಆಗಿ ಇರ್ತದೆ. ಪ್ಲೇಯಿಂಗ್ 11 ಯಾವ ಥರ ಇರ್ಬೋದು ಅಂತ ನನ್ನ ಒಂದು ನಾಲೆಜ್ ಪ್ರಕಾರ ನೋಡೋದಾದರೆ ಖಂಡಿತವಾಗಿ ಜಾರ್ಜಿಯಾ ಅವಾಲ್ ಅವರನ್ನು ಇಡೀ ಟೂರ್ನಮೆಂಟ್ನಲ್ಲಿ ಅವರಿಗೆ ಒಂದು ಚಾನ್ಸ್ ಸಿಕ್ಕೇ ಸಿಗ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗೆಯೇ ಅವರು ಓಪನ್ ಮಾಡ್ತಾರೆ ನಮ್ಮ ಸ್ಮೃತಿ ಮಂದನ ಜೊತೆಗೆ. ನಂಬರ್ 3ಯಲ್ಲಿ ನಮ್ಮ ಎಲಿಸ್ ಪೆರಿ, ಪೆರಿ ಲೇಡಿ ಎಲಿಸ್ ಪೆರಿ ಅವರಿರ್ತಾರೆ. ಅದು ಬಿಟ್ಟರೆ 4ನೇದಾಗಿ ಹೇಮಲತಾ, ಇಲ್ಲಿ ಒಂದು ಇಂಡಿಯನ್ ಬ್ಯಾಟರ್ನ ಹಾಕ್ತಾರೆ. ಕೆಲವೊಮ್ಮೆ ವಿಕೆಟ್ಗಳು ಹೋದಾಗ ಕ್ರಿಕೆಟ್ ಗೇಮ್ನ ಸ್ಲೋ ಡೌನ್ ಮಾಡಲಿಕ್ಕೋಸ್ಕರ ಹೇಮಲತಾ ಅವರನ್ನು ಖಂಡಿತವಾಗಿ ಬಳಸಿಕೊಳ್ತಾರೆ. ಯಾಕಂದರೆ ಇವರು ಸ್ಟಡಿಯಾಗಿ ಆಡ್ತಾರೆ, ಹಾಗೆ ಉತ್ತಮ ಸ್ಟ್ರೈಕರ್ ಕೂಡ ಆಗಿರ್ತಾರೆ. ಸೊ ಇವರನ್ನು 4ನೇ ಕ್ರಮಾಂಕದಲ್ಲಿ ಬಳಸಿಕೊಳ್ಬಹುದು
ಅದು ಬಿಟ್ಟರೆ 5ನೇ ಕ್ರಮಾಂಕದಲ್ಲಿ ಯಾವುದೇ ಮಾತಿಲ್ಲ, ನಮ್ಮ ರಿಚಾ ಘೋಷ್ ಬಂದೇ ಬರ್ತಾರೆ. ಬಿಗ್ ಹಿಟರ್, ಬಿಗ್ ಫಿನಿಷರ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ 6ನೇ ಕ್ರಮಾಂಕದಲ್ಲಿ ಕ್ಲಾರ್ಕ್ ಅವರು, ಸೌತ್ ಆಫ್ರಿಕಾದ ಆಲ್ರೌಂಡರ್, ಇತ್ತೀಚಿನ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ಸೌತ್ ಆಫ್ರಿಕಾದ ಆಟಗಾರ್ತಿ ಕ್ಲಾರ್ಕ್ ಅವರು ಖಂಡಿತವಾಗಿ 6ನೇ ಪ್ಲೇಸ್ನಲ್ಲಿ ಆಡೋದಂತೂ ಪಕ್ಕನೇ ಆಗಿರ್ತದೆ. ಇದಿಷ್ಟು ಟಾಪ್ 6 ಬ್ಯಾಟರ್ ಆಗಿರ್ತಾರೆ ನಮ್ಮ RCB. ಅದು ಇನ್ನು ಮಿಡ್ಲ್ ಆರ್ಡರ್ನಿಂದ ಲೋವರ್ ಮಿಡ್ಲ್ ಆರ್ಡರ್ ನೋಡೋದಾದರೆ ರಾಧಾ ಯಾದವ್, ಅರುಂಧತಿ ರೆಡ್ಡಿ, ಪ್ರೀತಿ ವಸ್ತ್ರಾಕರ್ ಇಂಡಿಯನ್ ಬೌಲರ್ ಹಾಗೂ ಇಂಡಿಯನ್ ಬೌಲಿಂಗ್ ಆಲ್ರೌಂಡರ್ ಆಗಿರ್ತಾರೆ. ಇವರು ಯಾವಾಗ ಬೇಕಾಗುತ್ತೋ ಆವಾಗ ಒಂದು ಉತ್ತಮ ಸ್ಟ್ರೈಕ್ನೊಂದಿಗೆ ಆಡಬಲ್ಲಂತಹ ಬ್ಯಾಟರ್ಸ್ ಆಗಿರ್ತಾರೆ 3 ಜನನೂ ಕೂಡ. ಅದು ಬಿಟ್ಟರೆ ನಮ್ಮ ಶ್ರೇಯಾಂಕ ಪಾಟೀಲ್ ಒಬ್ಬರು ಬೌಲರ್ ಆಗಿರ್ತಾರೆ. ಇಲ್ಲಿ ನೋಡೋದಾದರೆ ಇನ್ನು ಒಂದು ಪ್ಲೇಯರ್ ಅಂತ ಹೇಳಿದ್ರೆ ನಮ್ಮ ಲಾರೆನ್ ಬೆಲ್ ಆಗಿರ್ಬೋದು. ಯಾಕಂದರೆ ಗ್ರೇಸ್ ಹ್ಯಾರಿಸ್ಗಿಂತ ಮುಂಚಿತವಾಗಿ ಲಾರೆನ್ ಬೆಲ್ ಕಡೆಗೆ ಹೋಗ್ಬೋದು ಬೌಲಿಂಗ್ ಆಪ್ಷನ್ನಲ್ಲಿ. ಯಾಕಂದರೆ ಬ್ಯಾಟರ್ಸ್ಗಳ ದಂಡೆ ಇದೆ ನಮ್ಮ RCBಯಲ್ಲಿ, ಹಾಗಾಗಿ ಅವರು ಹೆಚ್ಚೇನು ಆಲ್ರೌಂಡರ್ಸ್ ಕಡೆ ಹೋಗಲ್ಲ ಅನಿಸುತ್ತೆ. ಸೊ ಇದಿಷ್ಟು ಒಂದು ಪ್ಲೇಯಿಂಗ್ 11 ಆಗೋ ಸಾಧ್ಯತೆ ಉಂಟು ಅಂತ ಅನ್ನಿಸ್ತಾ ಉಂಟು. ಈ ಸಲ ಕಪ್ ಅಂತೂ ನಮ್ದು ಅಂತ ಅನ್ನಿಸ್ತಾ ಉಂಟು. ಯಾಕಂದರೆ ಅಷ್ಟೊಂದು ಸಾಲಿಡ್ ಟೀಮ್ ಮಾಡಿದ್ದಾರೆ. ಬೇರೆ ಟೀಮ್ನ ಕಂಪ್ಯಾರಿಸನ್ನಲ್ಲಿ ನೋಡೋದಾದರೆ ನಮ್ಮ RCB ಟೀಮ್ ಒಂದು ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಮುಂದಿನ ಅಪ್ಡೇಟ್ ಏನೇ ಇದ್ದರೂ ನಿಮಗೆ ತಿಳಿಸ್ತಾ ಇರ್ತೀನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಿಮ್ಮ ಆಶೀರ್ವಾದವೇ ನಮ್ಮ ಬೆಳವಣಿಗೆ ಆಗಿರ್ತದೆ. ನಮಸ್ಕಾರ.